ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಮ್ಮ, ಮಗ ಮತ್ತು ಮಗಳು ಒಂದೇ ಮನೆಯ ಈ ಮೂವರು ಕೂಡ ಈಗ ಸಂಸತ್ ಸದಸ್ಯರು. ಈ ಮೂವರು ಸಂಸತ್ ಸದಸ್ಯರು ಇವತ್ತು ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗುವ ಮೂಲಕ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಇತಿಹಾಸ ಬರೆದರು. ಇದು ಸಂಸತ್ ಅಧಿವೇಶನದ ಅಪರೂಪದ ಕ್ಷಣ. ಒಂದೇ ಕುಟುಂಬದ ಮೂವರು ಸದಸ್ಯರು ಏಕಕಾಲಕ್ಕೆ ಸಂಸದರಾಗಿ ಸಂಸತ್ ಪ್ರವೇಶ ಮಾಡಿರುವುದು ಸಂಸದೀಯ ಇತಿಹಾಸದಲ್ಲಿ ಇದೇ ಮೊದಲು. ಹಾಗೆ ನೆಹರು ಗಾಂಧಿ ಕುಟುಂಬದ ಮೂವರು ಏಕಕಾಲಕ್ಕೆ ಸಂಸತ್ ಸದಸ್ಯರಾಗಿ ಸಂಸತ್ ಪ್ರವೇಶ ಮಾಡಿರುವುದು ಕೂಡ ಚರಿತ್ರೆಯಲ್ಲಿ ಇದೇ ಮೊದಲು. ನೆಹರು ಗಾಂಧಿ ಕುಟುಂಬದ ತಲೆಮಾರಿನ ಈ ಅಮ್ಮ, ಮಗ ಮತ್ತು ಮಗಳು ಹೊಸ ಮೈಲುಗಲ್ಲನ್ನೇ ನೆಟ್ಟಿದ್ದಾರೆ. ಕಳೆದ 20 ವರ್ಷಗಳಿಂದ ನೆಹರು ಗಾಂಧಿ ಕುಟುಂಬದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸಂಸತ್ ಸದಸ್ಯರಾಗಿದ್ದರು. ಇವತ್ತು ಸಂಸತ್ಗೆ ಪ್ರಿಯಾಂಕಾ ಗಾಂಧಿಯ ಪ್ರವೇಶವೂ ಆಯಿತು. ಇದು ಕಾಂಗ್ರೆಸ್ ಪಾಳೆಯದ ಹಲವು ವರ್ಷಗಳ ಕನಸು ಕೂಡ ಆಗಿತ್ತು. ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಬಂದು ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು ಕಾಂಗ್ರೆಸ್ ಪಾಳೆಯದ ಬೇಡಿಕೆಯಾಗಿತ್ತು. ಅದು ಕೊನೆಗೂ ನೆರವೇರಿದೆ. ವಯನಾಡು ಸಂಸದೆಯಾಗಿ ಆಯ್ಕೆಯಾಗಿರುವ ಪ್ರಿಯಾಂಕಾ ಗಾಂಧಿ ವಾದ್ರಾ ಇವತ್ತು ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಮಯದಲ್ಲಿ ಅವರ ಅಣ್ಣ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹಾಜರಿದ್ದರು. ತಾಯಿ ಸೋನಿಯಾ ಗಾಂಧಿ ರಾಜ್ಯಸಭೆಯಲ್ಲಿ ಹಾಜರಿದ್ದರು. ಹೀಗೆ ಏಕಕಾಲಕ್ಕೆ ಅಮ್ಮ, ಮಗ ಮತ್ತು ಮಗಳು ಸಂಸತ್ ಸದಸ್ಯರಾಗಿ ಅಧಿವೇಶನದಲ್ಲಿ ಭಾಗಿಯಾಗುವ ಮೂಲಕ ಹೊಸ ಚರಿತ್ರೆ ದಾಖಲಾಯಿತು. मैं प्रियंका गांधी वाद्रा जो लोकसभा की सदस्य निर्वाचित हुई हूँ, सत्यनिष्ठा से प्रतिज्ञान करती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी. मैं भारत की प्रभुता और अखंडता अक्षुण्ण रखूंगी तथा जिस पद को मैं ग्रहण करने वाली हूँ उसके कर्तव्यों का श्रद्धापूर्वक निर्वहन करूंगी. जय हिंद. ಕಾಂಗ್ರೆಸ್ ಅಂದ್ರೆ ನೆಹರು ಗಾಂಧಿ ಕುಟುಂಬ. ಪಕ್ಷಕ್ಕೆ ಆ ಕುಟುಂಬದ ನಾಮಬಲವೇ ಆಧಾರ. ಆ ಕಾರಣಕ್ಕೆ ಕಾಂಗ್ರೆಸ್ ಮೇಲೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಕೂಡ ಇದೆ. ಹೀಗಿದ್ರೂ ಏಕಕಾಲಕ್ಕೆ ನೆಹರು ಗಾಂಧಿ ಕುಟುಂಬದ ಮೂವರು ಸದಸ್ಯರು ಏಕಕಾಲಕ್ಕೆ ಜನಪ್ರತಿನಿಧಿಗಳಾಗಿ ಯಾವತ್ತೂ ಸಂಸತ್ ಭವನ ಪ್ರವೇಶ ಮಾಡಿರಲಿಲ್ಲ. ನೆಹರು ಅವರು ಜೀವಂತ ಇರುವ ತನಕ ಮಗಳು ಇಂದಿರಾ ಗಾಂಧಿಯನ್ನ ಸಂಸತ್ಗೆ ಕರೆತರಲಿಲ್ಲ. ಆ ಬಳಿಕ ಇಂದಿರಾ ಗಾಂಧಿಯ ಕಾಲದಲ್ಲಿ ಅವರ ಇಬ್ಬರು ಮಕ್ಕಳಾದ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಲೋಕಸಭಾ ಸದಸ್ಯರಾಗಿದ್ದರು. ಆದರೆ ಅವರು ಏಕಕಾಲಕ್ಕೆ ಸಂಸದರಾಗಿರಲಿಲ್ಲ. ಎರಡನೇ ಮಗ ಸಂಜಯ್ ಗಾಂಧಿ 1980ರಲ್ಲಿ ಜನವರಿಯಿಂದ ಜೂನ್ವರೆಗೆ ಸಣ್ಣ ಅವಧಿಗೆ ಸಂಸದರಾಗಿದ್ದರು. ಆ ಸಮಯದಲ್ಲಿ ರಾಜೀವ್ ಗಾಂಧಿ ಪಾಲಿಟಿಕ್ಸ್ನಿಂದ ದೂರ ಇದ್ರು. ಸಂಜಯ್ ಗಾಂಧಿ ನಿಧನದ ನಂತರ ರಾಜೀವ್ ಗಾಂಧಿ ಸಂಸತ್ ಸದಸ್ಯರಾಗಿದ್ದರು. ಆ ಬಳಿಕ ಕುಟುಂಬದ ರಾಜೀವ್ ಗಾಂಧಿ ಒಬ್ಬರೇ ಸಂಸದರಾಗಿದ್ದರು. 1991ರಲ್ಲಿ ರಾಜೀವ್ ಗಾಂಧಿ ಹತ್ಯೆ ಬಳಿಕ 8 ವರ್ಷಗಳ ಕಾಲ ರಾಜೀವ್ ಗಾಂಧಿ ಕುಟುಂಬ ರಾಜಕೀಯದಿಂದ ದೂರ ಉಳಿಯಿತು. ಕೊನೆಗೆ 1999ರಲ್ಲಿ ಸೋನಿಯಾ ಗಾಂಧಿ ಲೋಕಸಭಾ ಪ್ರವೇಶ ಮಾಡಿದರು. ಅದಾಗಿ 5 ವರ್ಷದ ಬಳಿಕ ರಾಹುಲ್ ಗಾಂಧಿ 2004ರಲ್ಲಿ ಲೋಕಸಭೆ ಪ್ರವೇಶ ಮಾಡಿದರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಳೆದ 20 ವರ್ಷಗಳಿಂದ ಸಂಸತ್ ಸದಸ್ಯರಾಗಿ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಸದ್ಯ ಸೋನಿಯಾ ಗಾಂಧಿಯವರು ರಾಜ್ಯಸಭೆಯ ಸದಸ್ಯರಾಗಿದ್ದು ಅವರ ಮಗ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿದ್ದಾರೆ. ಅದರ ಜೊತೆಗೆ ಮಗಳು ಪ್ರಿಯಾಂಕಾ ಗಾಂಧಿ ಕೂಡ ಲೋಕಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಹೀಗೆ ಏಕಕಾಲಕ್ಕೆ ಅಮ್ಮ, ಮಗ ಮತ್ತು ಮಗಳು ಸಂಸದರಾಗುವ ಮೂಲಕ ಸಂಸತ್ ಪ್ರವೇಶ ಮಾಡಿ ಅಧಿವೇಶನದಲ್ಲಿ ಭಾಗಿಯಾಗುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಭ್ರಮದ ವಿಷಯವಾದರೆ ವಿರೋಧಿಗಳಿಗೆ ಟೀಕೆಗೂ ಆಹಾರವಾಗಿದೆ. ಅದೇನೇ ಇದ್ರೂ ನೆಹರು ಗಾಂಧಿ ಕುಟುಂಬ ಇವತ್ತು ಸಂಸತ್ ಭವನದ ಚರಿತ್ರೆಯ ಪುಟಗಳಲ್ಲಿ ಹೊಸದೊಂದು ಅಧ್ಯಾಯ ಬರೆದಿದ್ದಾರೆ.